ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ದಿನನಿತ್ಯದ ದಿನಚರಿ ಇರ್ಬೋದು, ಇಲ್ಲ ಅಂತಂದರೆ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಆಲ್ರೆಡಿ ನನಗೆ 2 ಮಕ್ಕಳಿರೋದ್ರಿಂದ ಯಾವ ರೀತಿ ನಾನು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಾಗೆಯೇ ನನ್ನ ಕೆಲಸಗಳನ್ನು ಮಾಡ್ಕೋತೀನಿ. ಇಲ್ಲಿ ನನಗೆ ಯಾರು ಕೂಡ ಹೆಲ್ಪರ್ ಇಲ್ಲ. ಸೊ ನಾನೇನೇ ನನ್ನ ಕೆಲಸಗಳನ್ನು ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಒಬ್ಬಳೇ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ನಾನಿವತ್ತು 1-2 ರೆಸಿಪಿಗಳನ್ನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗ್ಬೋದು. ಬನ್ನಿ, ಈಗ ಕೆಲಸ ಮಾಡ್ತಾನೆ ನಿಮಗೆ ನಾನು ಯಾವ ರೀತಿ ವರ್ಕ್ ಮಾಡ್ಕೋತೀನಿ ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಮೊದಲಿಗೆ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ನಿಮಗೆ ಹೇಗನ್ನಿಸ್ತು ಏನು ಅಂತ ಹೇಳಿಬಿಟ್ಟು. ಓಕೆ, ಬನ್ನಿ. ಸ್ಟಾರ್ಟಿಂಗಲ್ಲಿ 2 ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟೆ ಬಾಲಿಗೆ. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ತುಂಬಾ ಕಷ್ಟ ಆಗಿತ್ತು ನನಗೆ. ಸೊ ಯಾರಿಗಾದ್ರೂ ನಂತರ ಈ ಥರ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಅವರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇರೋದು ಅಷ್ಟೇ. ಸೊ ನನಗೇನು ಗೊತ್ತಿದೆ, ಸೊ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಅಲ್ಲ. ಏನಂತ ಅಂದರೆ, ನಾನು ಸ್ಟಾರ್ಟಿಂಗು ಮಕ್ಕಳನ್ನೇನೋ ಬಾಲಿಗೆ ಕರ್ಕೊಂಡ್ಬಂದ್ಬಿಟ್ಟೆ. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಝೀರೋ, ನನಗೇನು ಗೊತ್ತಾಗ್ತಾ ಇರಲಿಲ್ಲ ಇತ್ತು. ಯಾಕಂತಂದರೆ ಊರಲ್ಲಿರಬೇಕಾದ್ರೆ ಅಜ್ಜಿ ಇರ್ತಾಯಿದ್ರು, ಚಿಕ್ಕ ಮಾಮ, ಮಕ್ಕಳಿಗೆ ಆರಾಮಾಗ್ತಾ ಇತ್ತು. ನಾನೇನಾದರೂ ಮಕ್ಕಳಿಗೇನಾದರೂ ಊಟ ಮಾಡಬೇಕಂತ ಅಂದ್ರೂ ಕೂಡ ಚಿಕ್ಕ ಪಾಪುನ ಯಾರಾದ್ರೂ ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಮಗು ಕೂಡ ಅದೇ ಪ್ರಾಕ್ಟೀಸ್ ಆಗಿತ್ತು. ಇವಾಗ ಒಂದೇ ಸಲ ನಾನು ಬಾಲಿಗೆ ಬಂದಮೇಲೆ ಏನಾಯಿತು ಅಂದರೆ, ಮಗುವಿಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂತಂದರೆ ಯಾರೂ ಇರಲಿಲ್ಲ. ಸೊ ಅವಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಅದರಿಂದಾಗಿ ತಾನ್ಯ ಇದ್ಲು. ಸೊ ಆದ್ರೂ ಕೂಡ ಅವಳು ಕೂಡ ಚಿಕ್ಕವಳಲ್ವಾ, ಹಾಗಾಗಿ ನಾನೇ ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ದಿನ ಹೋದಾಗೂ ನನಗೆ ಕೂಡ ಪ್ರಾಕ್ಟೀಸ್ ಆಗ್ತಾ ಹೋಯಿತು. ಹಾಗೆಯೇ ನಾನು ಕೂಡ ಮಾಡ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಒಂದು 5 ನಿಮಿಷ ಅಲ್ವಾ ಹೋಗೋದು, ನೋಡೋದು, ಬರೋದು ಅಂತ ಹೇಳಿಬಿಟ್ಟು. ಇಲ್ಲ, ಅದು 5 ನಿಮಿಷ ಅಂತಂದರೆ 20, 25, 30 ನಿಮಿಷ ಮೊಬೈಲ್ನ ಸ್ಕ್ರೋಲ್ ಮಾಡ್ತಾನೇ ಇರ್ತಾ ಇದ್ದೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಟೈಮ್ ಖಂಡಿತವಾಗ್ಲೂ ಉಳಿಯಲ್ಲ, ಜಾಸ್ತಿನೇ ಆಗುತ್ತೆ. ಎಷ್ಟು ಟೈಮ್ ಇದ್ರೂ ನಮಗೆ ಸಾಕಾಗಲ್ಲ. ಇಡೀ ಡೇ ನಾವು ಮೊಬೈಲಲ್ಲೇ ಇರ್ತೀವಿ. ನಾನು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ, ಮೊಬೈಲನ್ನು ಹಾಗೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೆ ಇವಾಗ ಒಂದು 5 ನಿಮಿಷಕ್ಕೆ ಹೋಗಿ ನೋಡ್ತಿದ್ನಲ್ಲ, ಅದನ್ನು ಬಿಟ್ಟು ಹಾಕ್ಬಿಟ್ಟೆ. ಸೊ ಯಾವಾಗ ನನಗೆ ಟೈಮ್ ಸಿಗುತ್ತೋ ಆವಾಗ ಮೊಬೈಲ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಬೆಳಗಿನ ತಿಂಡಿ ಇರ್ಬೋದು ಎಲ್ಲ ಕೂಡ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಮುಂಚಿನ ದಿನವೇ ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೆ. ಹೀಗಾಗಿ ನನಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಯಿತು. ಮಕ್ಕಳಿಗೂ ಕೂಡ ನಾನು ಓದಿಸೋದಿರ್ಬೋದು, ಅವರಿಗೆ ಅವ್ರ ಟೈಮನ್ನು ಕೊಡ್ತಾ ಇದ್ದೆ. ಅವ್ರ ಟೈಮ್ ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವನ್ ನಮಗೆ ಟೈಮ್ ಇಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಆಂಗ್ಸಿಟಿ ಇರ್ಬೋದು, ಮಕ್ಕಳ ಮೇಲೆ ಕೋಪ ಬರೋದಿರ್ಬೋದು, ಇಲ್ಲ ನಮ್ಮ ಮೇಲೇ ನಮಗೆ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಾ ಇದ್ದೀವಿ, ಮಕ್ಕಳಿಗೇನೋ ಬೈತೀವಿ ನಾವು, ಬಟ್ ಆಮೇಲೆ ಅದರಿಂದ ನಮಗಾಗೋ ಬೇಜಾರಿದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಅಷ್ಟೊಂದು ನಾವು ಬೇಜಾರು ಮಾಡ್ಕೋತೀವಿ. ಹಾಗಾಗಿ ನಾನು ಏನು ಮಾಡಿಕೊಂಡೆ ಅಂತ ಅಂದರೆ, ಮೊದಲಿಗೆ ನನ್ನ ಟೈಮನ್ನು ಕರೆಕ್ಟಾಗಿ ನಾನು ಡಿವೈಡ್ ಮಾಡಿಕೊಂಡೆ. ಯಾವ್ಯಾವ ರೀತಿ ಏನೇನು ಮಾಡಬೇಕು, ಬೆಳಗಿನ ತಿಂಡಿ ಇರ್ಬೋದು, ಸಂಜೆ ಮಧ್ಯಾಹ್ನದ ಊಟ, ಸಂಜೆದು ಸ್ನ್ಯಾಕ್ಸು, ಏನೇ ಇರಲಿ ಮಕ್ಕಳನ್ನ ಹ್ಯಾಪಿಯಾಗಿಡಬೇಕು ಅನ್ನೋದು ನಾನು ಫಿಕ್ಸ್ ಆಗಿದೆ. ಅದೇ ರೀತಿ ನಾನು ಮಾಡ್ತಾ ಬಂದೆ. ನಿಜವಾಗ್ಲೂ ನನಗಿದು ತುಂಬಾ ಯೂಸ್ಫುಲ್ ಆಯಿತು. ನೀವು ಕೂಡ ಹೀಗೆ ಮಾಡಿ, ಆ್ಯಂಗ್ಸಿಟಿ ಇರ್ಬೋದು, ಏನೇ ಇದ್ರೂ ಕಡಿಮೆ ಆಗುತ್ತೆ. ತುಂಬಾ ಹ್ಯಾಪಿಯಾಗಿ ಮಕ್ಕಳ ಜೊತೆಗೆ ನೀವು ಇರ್ಬೋದು. ಒಂದೊಂದು ಸಲ ಕೋಪ ಬರುತ್ತೆ, ಬಟ್ ಅದಕ್ಕೇನು ಮಾಡೋದಕ್ಕಾಗಲ್ಲ. ಅದನ್ನೇ ನಾವು ತುಂಬ ಟೈಮ್ ತನಕ ಕ್ಯಾರಿ ಮಾಡ್ದಲ್ವಾ. ಹಾಗಾಗಿ ಬನ್ನಿ, ಈಗ ನಾನು ಒಂದು ಸ್ಪೆಷಲ್ ಆಗಿ ಸಿಹಿ ಗುಂಬಳಕಾಯಿದು ಸಾಂಬಾರು ಮಾಡೋಣ. ಬನ್ನಿ, ಈ ರೀತಿ ಒಮ್ಮೆ ಮಾಡಿ ನೋಡಿ. ನೀವು ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಇಲ್ಲ ಅಂತಂದರೆ ಟ್ರೈ ಮಾಡಿ, ಆಯಿತಾ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ 2 ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಆಗಿ ನಾವು ತರಕಾರಿಗಳನ್ನು ಬೇಯಿಸ್ಕೊಳ್ತೀವಲ್ಲ, ಹಾಗೆಯೇ ಬೇಯಿಸ್ಕೊಳ್ತಾ ಇರೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸಿಹಿ ಗುಂಬಳಕಾಯಿಗೆ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ. ಹಾಗೆಯೇ ಇಲ್ಲಿ ಕಾಯಿ, ಮೆಣಸು, ನಾರ್ಮಲಿ ಕೊತ್ತಂಬರಿ ಬೀಜ, ಜೀರಿಗೆ, ಮೆತ್ತೆ ಎಲ್ಲ ಹೊರದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅಕ್ಕಿ ಮತ್ತು ಉದ್ದು ಹಾಕಿದ್ದೀನಲ್ವ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ.
ಈ ರೀತಿ ಒಮ್ಮೆ ಗುಂಬಳಕಾಯಿ ಸಾಂಬಾರನ್ನು ಮಾಡಿ ದೇವಸ್ಥಾನದಲ್ಲೆಲ್ಲ ಹೋಗಬೇಕಾದ್ರೆ ಗುಂಬಳಕಾಯಿ ಹುಳಿ ಎಲ್ಲ ಮಾಡ್ತಾಳವ, ಸಿಹಿ ಗುಂಬಳಕಾಯಿ ಇದು. ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಖಂಡಿತ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಮಸ್ಟರ್ಡ್, ಒಂದು ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ತುಂಬ ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಬೇವಿನೆಲೆ, ಒಂದು ಸ್ವಲ್ಪ ಮೆಣಸು ಹಾಕಿಬಿಟ್ಟು ನೋಡ್ಬೋದು, ನನ್ನ ಸಾಂಬಾರು ರೆಡಿ ಆಯಿತು. ಸಿಹಿ ಗುಂಬಳಕಾಯಿ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಬನ್ನಿ ಇವಾಗ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ. ಇದು ಕೇರಳದ ಟ್ರೆಡಿಷ್ನಲ್ ಡಿಶ್ಶು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆಯೇ ಬಾಳೆಹಣ್ಣು ಇರುತ್ತಲ್ವ, ಬಾಳೆಹಣ್ಣು ಒಂದು 4 ತೊಗೊಂಡಿದ್ದೀನಿ. ತುಂಬ ಹಣ್ಣಾದ ಬಾಳೆಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಾಳೆಹಣ್ಣು ಕಪ್ಪಾಗಿ ಹಾಳಾಯಿತು ಅಂತ ಅಂದರೆ ಹಾಳಾಗೋ ಥರ ಇತ್ತು ಅಂತಂದರೆ ಈ ರೀತಿಯಾಗಿ ನೀವು ಅದನ್ನು ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಬಾಳೆಹಣ್ಣನ್ನು ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ತುಪ್ಪದಲ್ಲಿ ಇದು ರೋಸ್ಟ್ ಮಾಡಿಕೊಳ್ಳಿ. ಆಮೇಲೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದರೆ ನಿಜವಾಗ್ಲೂ ಅದನ್ನೇ ತಿಂದ್ಬಿಡೋಣ ಅನ್ನೋಷ್ಟು ತುಪ್ಪದಲ್ಲಿ ಹೊರ್ಕೊಳ್ಳೋದ್ರಿಂದ. ಹಾಗೆಯೇ 1 ಕಪ್ ಆಗೋಷ್ಟು ಕಾಯಿನ ಹಾಕಿ, ಯಾವುದಕ್ಕೆ ಆಗಲಿ ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತಲ್ವ ಟೇಸ್ಟು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿಕೊಳ್ಬೇಕು, ಬೇರೆ ಯಾವ ಹಿಟ್ಟನ್ನು ಯೂಸ್ ಮಾಡಬಾರ್ದು. ಒಂದು 3/4 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ, ನಿಮ್ಮ ಅಳತೆ. ಹಾಗೆಯೇ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಬೇಡ, ತುಂಬ ದಪ್ಪ ಬೇಡ, ಇಷ್ಟ ಆದರೆ ಸಾಕು. ನೋಡ್ಬೋದು, ನೋಡಿ ಇಷ್ಟ ಆದರೆ ಸಾಕು. ಇದನ್ನು ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಇಡ್ಲಿ ಮಾಡ್ತೀರಲ್ವ, ಅದರಲ್ಲೇ ಬೇಯಿಸ್ಕೊಳ್ಳಿ. ಇಡ್ಲಿ ಮಾಡೋದ್ರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅದು ಇಲ್ಲ, ಹಾಗಾಗಿ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ತುಪ್ಪದಲ್ಲಿ ಹೊರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂತಂದರೆ ನಂದಿದು ಕ್ರಿಸ್ಪಿ ಆಗುತ್ತೆ ತೆಗಿಬೇಕಾದ್ರೆ ಏರ್ ಫ್ರೈಯರ್ ಹಾಕಿರೋದ್ರಿಂದ. ನೋಡ್ಬೋದು, ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಡಿಶ್ಶು ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.